ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು ರಾಬಿನ್ ಹುಡ್ ಅನ್ನುವ ಒಂದು ಟ್ರೇಡಿಂಗ್ ಅಪ್ಲಿಕೇಶನ್ ಕಂಪನಿಯಲ್ಲಿ ಕೇಳಿದಂತ SQL ಇಂಟರ್ವ್ಯೂ ಕ್ವಶನ್ ಬಗ್ಗೆ ಗಮನ ಕೊಡೋಣ. Assume you are given tables containing completed trade orders and user details in a Robinhood trading system. Write a query to retrieve the top 3 cities that have the highest number of completed trade orders listed in descending order. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಎರಡು ಟೇಬಲ್ ಕೊಡ್ತಾರಂತೆ. ಒಂದು ಟ್ರೇಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಇನ್ನೊಂದು ಯೂಸರ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ. ನಾವೇನ್ ಕಂಡುಹಿಡಬೇಕು ಅಂದ್ರೆ, ಯಾವ 3 ಸಿಟೀಸ್ ಇಂದ ಹೆಚ್ಚು ಆರ್ಡರ್ಸ್ ಕಂಪ್ಲೀಟ್ ಆಗಿದೆ ಅನ್ನೋದು ನಾವು ಪ್ರಿಂಟ್ ಮಾಡಬೇಕು. ಜೊತೆಗೆ ಇದನ್ನ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಜಾಸ್ತಿ ಆರ್ಡರ್ಸ್ ನ ಕಂಪ್ಲೀಟ್ ಮಾಡಿರುವಂತಹ ಸಿಟಿನ ಫಸ್ಟ್ ಪ್ರಿಂಟ್ ಮಾಡ್ತಾ ಬರಬೇಕು. ಸೊ ಇಲ್ಲಿ ಸ್ಕೀಮಾ ಕೊಟ್ಟಿಯ ನೋಡಿ. ಟ್ರೇಡ್ಸ್ ಅನ್ನೋ ಒಂದು ಟೇಬಲ್ ಈ ತರ ಇರುತ್ತೆ. ಆರ್ಡರ್ ಐಡಿ, ಯೂಸರ್ ಐಡಿ, ಕ್ವಾಂಟಿಟಿ ಇರುತ್ತೆ. ಜೊತೆಗೆ ಸ್ಟೇಟಸ್, ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕಾಲಮ್ ಇದು ಕ್ವಶನ್ ಪ್ರಕಾರ. ಇದು ಐದರ್ ಕಂಪ್ಲೀಟೆಡ್ ಅಂತ ಇರುತ್ತೆ ಅಥವಾ ಕ್ಯಾನ್ಸಲ್ಡ್ ಆಗಿರ್ಬೋದು. ಯಾವ ಡೇಟಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಇದೆ, ಮತ್ತೆ ಎಷ್ಟು ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಇದೊಂದು ಎಕ್ಸಾಂಪಲ್ ಟೇಬಲ್ ಅಸೋಸಿಯೇಟೆಡ್. ಇದು ಯೂಸರ್ಸ್ ಟೇಬಲ್. ಅಲ್ಲಿ ಯೂಸರ್ ಐಡಿ, ಯೂನಿಕ್ ಆಗಿ ಯೂಸರ್ನ ಐಡೆಂಟಿಫೈ ಮಾಡೋದಕ್ಕೆ ಅವ್ನು ಯಾವ ಸಿಟಿಯಿಂದ ನಮ್ಗೆ ಬೇಕಾಗಿರುವಂತಹ ಕಾಲಮು, ಇಮೇಲ್ ಮತ್ತೆ ಯಾವತ್ತು ಸೈನ್ ಅಪ್ ಅಂತ ಕೊಟ್ಟಿದ್ದಾರೆ. ಇವೆರಡು ಟೇಬಲ್ ಪ್ರಕಾರ ತಗೊಂಡ್ರೆ ನಮಗೆ ಎಕ್ಸಾಂಪಲ್ ಔಟ್ಪುಟ್ ಸ್ಯಾನ್ ಫ್ರಾನ್ಸಿಸ್ಕೋ 3, ಬಾಸ್ಟನ್ 2, ಡೆನ್ವರ್ 1. ಇದು ಡಿಸೆಂಡಿಂಗ್ ಆರ್ಡರ್ ಇದೆ. ಯಾವ ಸಿಟಿಯಿಂದ ಎಷ್ಟು ಕಂಪ್ಲೀಟೆಡ್ ಆರ್ಡರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ಹೇಗೆ ಆನ್ಸರ್ ಬಂತು ಅಂತ ಒಂದ್ಸರಿ ಸುಮ್ಮನೆ ಚೆಕ್ ಮಾಡೋಣ. ಇವೆರಡು ಟೇಬಲ್ ಪ್ರಕಾರ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಸಂಬಂಧಪಟ್ಟವ್ರು ಯಾರು? 111, 178, 300 ಅನ್ನೋ 3 ಯೂಸರ್ಸ್ ಸ್ಯಾನ್ ಫ್ರಾನ್ಸಿಸ್ಕೋ ಸಂಬಂಧಪಟ್ಟವರು. ಇವರು ಎಷ್ಟು ಆರ್ಡರ್ಸ್ ಮಾಡಿದ್ದಾರೆ ಫಸ್ಟ್ ನೋಡೋಣ. ನೋಡಿ, 111 ಅನ್ನೋನು 2 ಆರ್ಡರ್ ಮಾಡಿದ್ದಾನೆ ಈ ಟೇಬಲ್ ಅಲ್ಲಿ. ಅದ್ರ ಒಂದು ಕ್ಯಾನ್ಸಲ್ಡ್ ಆಗಿದೆ, ಒಂದು ಕಂಪ್ಲೀಟ್ ಆಗಿದೆ. ನಾವು ಅದರ ಕೌಂಟ್ಗೆ ಎಷ್ಟು ಹೋಗಬೇಕು? ಬರೀ 1 ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಯೂಸರ್ ಯಾರು? 178 ಅವ್ನು ಎಷ್ಟು ಮಾಡಿದ್ದಾನೆ? ಒಂದೇ ಆರ್ಡರ್ ಕಂಪ್ಲೀಟ್ ಆಗಿದೆ. ಸೊ 1 + 1 2 ಆಯಿತು. ಇನ್ನೊಂದು ಯೂಸರ್ 300. ಸೊ 300 ಅನ್ನೋ ಯೂಸರ್ 1 ಮಾಡಿದಾನೆ, ಅದು ಕಂಪ್ಲೀಟ್ ಆಗಿದೆ. ಸೊ ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ಬಂದು 3. ಬಟ್ ಇವ್ರು ಟೋಟಲ್ ಎಕ್ಸಿಕ್ಯೂಟ್ ಮಾಡಿರೋದು 4. ಅದ್ರಲ್ಲಿ ನಮಗೆ ಬೇಕಾದ ಕಂಪ್ಲೀಟೆಡ್ ಆರ್ಡರ್ಸ್ ಬಂದು 3. ಅದರಿಂದ ಕೌಂಟ್ 3 ಆಗಿದೆ. ಅದೇ ತರ ಬಾಸ್ಟನ್ಗೆ ಮತ್ತೆ ಡೆನ್ವರ್ ಕೂಡ ಮಾಡಿದ್ದಾರೆ. ಇದು ಔಟ್ಪುಟ್ ನ ನಾವು ಇವ್ರು ಕೊಡುವಂತ ಡೇಟಾ ಸೆಟ್ಗೆ ಜನರೇಟ್ ಮಾಡಬೇಕು. ನೋಡೋಣ ಹಾಗಾದ್ರೆ. ಮೊದಲನೇದಾಗಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟ್ರೇಡ್ಸ್ ಅಂತ ಮಾಡೋಣ. ಏನ್ ಬರುತ್ತೆ ಚೆಕ್ ಮಾಡೋಣ. ನೋಡಿ, ಇದು ಟ್ರೇಡ್ಸ್ ಅನ್ನೋ ಟೇಬಲ್. ಎಷ್ಟು ನಂಬರ್ ಆಫ್ ಎಂಟ್ರೀಸ್ ಜಾಸ್ತಿ ಇದೆ, ಮತ್ತೆ ಸ್ಟೇಟಸ್ ಕ್ಯಾನ್ಸಲ್ ಒಂದೆರಡು ಇದೆ, ಕಂಪ್ಲೀಟೆಡ್ ಎಲ್ಲ ಇದೆ ನಮ್ಗೆ ಬೇಕಾಗಿರೋದು. ಸಿಮಿಲರ್ ಆಗಿ ಸೆಲೆಕ್ಟ್, ಇಲ್ಲಿ ಹೋಗಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ಸ್ ಅಂತ ಟೇಬಲ್ ಮಾಡೋಣ. ಓಕೆನಾ? ಇದು ಕಮೆಂಟ್ ಮಾಡೋಣ. ಇದು ಕಮೆಂಟ್ ಮಾಡಿ ಇದನ್ನ ರನ್ ಮಾಡಿದ್ರೆ ಯೂಸರ್ ರಿಲೇಟೆಡ್ ಇನ್ಫಾರ್ಮೇಶನ್ ಇಷ್ಟು ಯೂಸರ್ಸ್ ಇದ್ದಾರೆ. 111, 148, 178 ಇವರೆಲ್ಲ ಡಿಫ್ರೆಂಟ್ ಸಿಟೀಸ್ ಇಂದ. ಸ್ಯಾನ್ ಫ್ರಾನ್ಸಿಸ್ಕೋ ಅವರು 3 ಜನ ಇದ್ದಾರೆ, ಬಾಸ್ಟನ್ ಒಬ್ಬ, ಡೆನ್ವರ್ ಒಬ್ಬ, ನ್ಯೂಯಾರ್ಕ್ ಇಂದ ಒಬ್ಬ ಅನ್ನೋ ಇಲ್ಲಿ ಬಂದಿದೆ. ಸೊ ಇವಾಗ ಚೆಕ್ ಮಾಡೋಣ ನಮಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಯಾವ್ದು. ಇದು ಕಮೆಂಟ್ ಮಾಡಿ. ಸೊ ಎರಡಕ್ಕೂ ಕಾಮನ್ ಆಗಿರುವಂತ ಇನ್ಫಾರ್ಮೇಶನ್ ನಮ್ಗೆ ಬೇಕಾದ್ರಿಂದ ನಾವಿಲ್ಲಿ ಜಾಯಿನ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡೋಣ. ಇಲ್ಲಿ ಬೇಕಾಗಿರುವಂತ ಜಾಯಿನ್ ಬಂದು ಇನ್ನರ್ ಜಾಯಿನ್ ಅಂತ. ಯಾಕಂದ್ರೆ ಎರಡು ಟೇಬಲ್ ಅಲ್ಲೂ ಕಾಮನ್ ಆಗಿರುವಂತ ಇನ್ಫಾರ್ಮೇಶನ್ ಮಾತ್ರ ನನಗೆ ಬೇಕಾಗಿರೋದ್ರಿಂದ ಅದನ್ನ ಮಾತ್ರ ಯೂಸ್ ಮಾಡ್ತೀನಿ. ಇವಾಗ ಯೂಸರ್ ಟೇಬಲ್ ಇಂದ, ಟ್ರೇಡರ್ ಟೇಬಲ್ ಇಂದ ಏನೇನು ಇಲ್ಲಿ ನೋಡಿ, ಪ್ರಿಂಟ್ ಔಟ್ ಏನ್ ಕೇಳಿದಾನೆ, ಫಸ್ಟ್ ಸಿಟಿ, ಆಮೇಲೆ ಟೋಟಲ್ ಆರ್ಡರ್. ಸೊ ಸಿಟಿ ಬೇಕಾಗಿದ್ದ ಸಿಟಿಯಲ್ಲಿದೆ ಯೂಸರ್ಸ್ ಡಾಟ್ ಸಿಟಿ. ಇಲ್ಲಿ ಎರಡು ಬರೋದ್ರಿಂದ ನಾನು ಆಸ್ ಅಥವಾ ಅಲಿಯಾಸ್ ನೇಮ್ ಯೂಸ್ ಮಾಡಿದ್ದೀನಿ, ಅದನ್ನ ಪ್ರಿಫಿಕ್ಸ್ ಮಾಡ್ತಾ ಇದೀನಿ. ಜೊತೆಗೆ ಟ್ರೇಡ್ ಡಾಟ್ ಇಲ್ಲಿ ಏನ್ ತಗೊಂಡ ನಾವು ಆರ್ಡರ್ ಐಡಿ, ಎಷ್ಟು ಆರ್ಡರ್ಸ್ ಮಾಡಿದಾರೆ ಅಂತ. ಇದು ಸ್ಟೆಪ್ ವೈಸ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. ಫ್ರಮ್ ಟ್ರೇಡ್ಸ್, ಇಲ್ಲೇ ತೊಗೊಳ್ಳಿ, ಟ್ರೇಡ್ಸ್ ಅಂತಾನೆ ತೊಗೊಳ್ಳಿ, ಟ್ರೇಡ್ಸ್ ಅನ್ನೋ ಟೇಬಲ್. ಇನ್ನರ್ ಜಾಯಿನ್ ಟ್ರೇಡ್ಸ್ ಅಂತಾನೆ ಕೊಡಿ, ಅಲಿಯಾಸ್ ನೇಮ್ ಅದೇ ಇರುತ್ತೆ. ಜಾಯಿನ್ ಇದಕ್ಕೆ ಹೆಸರು ಏನೋ ಕೊಟ್ಟಿದ್ದಾರೆ, ಯೂಸರ್ಸ್ ಅಂತ ಕೊಡ್ಬೋದು, ಯು ಅಂತ ಕೊಡ್ಬೋದು, ಟಿ ಅಂತ ಕೊಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆನ್ ಯಾವ ಕಾಲಮ್ ಮೇಲೆ ಇದು ಮಾಡ್ತೀರಾ ಅಂತ. ಯೂಸರ್ಸ್ ಕಾಲಮ್ ಅಲ್ಲಿ ಪ್ರೈಮರಿ ಕೀ ಬಂದು ಯೂಸರ್ ಅಂಡರ್ಸ್ಕೋರ್ ಐಡಿ. ಇದೇ ಯೂಸರ್ ಅಂಡರ್ಸ್ಕೋರ್ ಐಡಿ ನಮಗೆ ಟ್ರೇಡ್ಸ್ ಕಾಲಮ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಟ್ರೇಡ್ಸ್ ಡಾಟ್ ಯೂಸರ್ ಅಂಡರ್ಸ್ಕೋರ್ ಐಡಿ. ಇವಾಗ ನಾನು ಬರೀ ಫಸ್ಟ್ ಸ್ಟೆಪ್ ಮಾಡ್ತಾ ಇದೀನಿ, ಯಾವ್ಯಾವ ಯೂಸರ್ ಯಾವ್ಯಾವ ಸಿಟಿಯಿಂದ ಎಷ್ಟೆಷ್ಟು ಆರ್ಡರ್ಸ್ ಬಂದಿದೆ ಅಂತ ಚೆಕ್ ಮಾಡ್ತಾ ಇದೀನಿ. ಇಲ್ಲಿ ನೋಡ್ಬೋದು ಸ್ಯಾನ್ ಫ್ರಾನ್ಸಿಸ್ಕೋ ಇಂದ ಯಾವ್ಯಾವ ಆರ್ಡರ್ ಬಂದೆ, ಬಾಸ್ಟನ್ ಇಂದ ಯಾವ್ದು ಬಂದೆ ಎಲ್ಲ ಬಂದೆ. ಬಟ್ ನಮ್ಮ ಔಟ್ಪುಟ್ ಈ ತರ ಬರಬೇಕಾಗಿಲ್ಲ. ನಮಗೆ ಕೌಂಟ್ ಬೇಕು, ಯಾವ ಸಿಟಿಯಿಂದ ಎಷ್ಟೆಷ್ಟು ಬಂದಿದೆ ಅಂತ. ಸೊ ಇಲ್ಲಿ ನಾನು ಅದಕ್ಕೆ ಕೌಂಟ್ ಅಂತ ಹಾಕಿದ್ರೆ ಫಂಕ್ಷನ್ ನ ಕೌಂಟ್ ಕೊಡುತ್ತೆ. ಈ ಕಾಲಮ್ ಯಾವ ತರ ಔಟ್ಪುಟ್ ಅಲ್ಲಿ ಬರಬೇಕು ಅಂತ ಕೇಳ್ತಾರೆ ಅವರು, ಟೋಟಲ್ ಆರ್ಡರ್ಸ್. ಸೊ ಕೌಂಟ್ ಆಸ್ ಟೋಟಲ್ ಆರ್ಡರ್ಸ್ ಅಂತ ಕೊಡ್ತೀನಿ. ಯಾವಾಗ ನಾನು ಅಗ್ರಿಗೇಷನ್ ಫಂಕ್ಷನ್ ಯೂಸ್ ಮಾಡಿದೆ ಅವಾಗ ಗ್ರೂಪ್ ಬೈ ಕ್ಲಾಸ್ ನ ಯೂಸ್ ಮಾಡಲೇಬೇಕು. ಗ್ರೂಪ್ ಬೈ ಯಾವ ಕಾಲಮ್ ಇಂದ ಗ್ರೂಪ್ ಮಾಡೋಣ? ಐದರ್ ನೀವು ಸಿಟೀಸ್ ಇಂದ ಗ್ರೂಪ್ ಮಾಡ್ಬೋದು, ಯಾಕಂದ್ರೆ ಸಿಟಿ ಇಂದನೇ ಮಾಡ್ತಾ ಸಿಟಿ ಅಂತಾನೆ ಕೊಡೋಣ. ಸೊ ಇವಾಗ ಇದನ್ನ ರನ್ ಮಾಡಿ ಚೆಕ್ ಮಾಡಿ. ಔಟ್ಪುಟ್ ನೋಡಿ ಬಂತು, ಬಾಸ್ಟನ್ ಇಂದ 3 ಕಂಪ್ಲೀಟ್ ಆರ್ಡರ್ ಇದೆ, ನ್ಯೂಯಾರ್ಕ್ ಇಂದ 2, ಡೆನ್ವರ್ ಇಂದ 2, ಸ್ಯಾನ್ ಫ್ರಾನ್ಸಿಸ್ಕೋ ಇಂದ 5. ಇಲ್ಲಿ ನಮ್ಗೆ ರಿಕ್ವೆಸ್ಟ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಇದೇ ಸಾಕ? ಇಲ್ಲ, ಬೇಕಾದ್ರೆ ಟಾಪ್ 3 ಸಿಟೀಸು ಜೊತೆಗೆ ಆರ್ಡರ್ ಇನ್ ಡಿಸೆಂಡಿಂಗ್ ಆರ್ಡರ್ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದನ್ನೇನು ಮಾಡ್ತೀನಿ, ಆರ್ಡರ್ ಬೈ ಟೋಟಲ್ ಆರ್ಡರ್ಸ್ ಡಿಸೆಂಡಿಂಗ್. ಸೊ ಇದೊಂದು ಕಂಡೀಷನ್ ಮೀಟ್ ಆಯ್ತು. ಆಮೇಲೆ ಅವ್ರು ಕೇಳ್ತಾ ಇದ್ದೇನೋ ನನಗೆ ಬರೀ ಟಾಪ್ 3 ಸಿಟೀಸ್ ಸಾಕು ಅಂತ, ಅದಕ್ಕೆ ಲಿಮಿಟ್ 3 ಅಂತ ಕೊಡ್ತೀನಿ.
ಇದು ರನ್ ಮಾಡಿದ್ರೆ ಸೊ ನೋಡಿ 3 ಸಿಟೀಸ್ ಬಂತು, ಮತ್ತೆ ಎಷ್ಟು ಆರ್ಡರ್ಸ್, ಇದು ದೊಡ್ಡದಿಂದ ಚಿಕ್ಕದಾಗಿ ಇದೆ. ಸ್ಯಾನ್ ಫ್ರಾನ್ಸಿಸ್ಕೋ 5, ಬಾಸ್ಟನ್ 3, ನ್ಯೂಯಾರ್ಕ್ 2. ಈ ರಿಕ್ವೈರ್ಮೆಂಟು ಈ ಕೇಳಿರೋ ಕ್ವಶನ್ಗೆ ಮೀಟ್ ಆಗ್ತಾ ಇದೆ ಅಂತ ಅನ್ಕೊಂತೀವಿ. ಈ ಕ್ವಶನ್ ಯಾಕೆ ಕೇಳಿದ್ದಾರೆ? ಮೊದಲನೇದಾಗಿ ಇನ್ನರ್ ಜಾಯಿನ್ ಯಾವ ಥರ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಲಿ ಅಂತ. ಆಮೇಲೆ ಅಗ್ರಿಗೇಷನ್ ಫಂಕ್ಷನ್ಸ್, ಜೊತೆಗೆ ಗ್ರೂಪ್ ಬೈ ಕ್ಲಾಸ್, ಆರ್ಡರ್ ಬೈ ಮೆಥಡ್, ಮತ್ತೆ ಲಿಮಿಟ್ ಮಾಡೋದು ಯೂಸರ್ಗೆ ಅಥವಾ ಇಂಟರ್ವ್ಯೂಗೆ ಬಂದಿರೋನಿಗೆ ಗೊತ್ತಾಗುತ್ತಿಲ್ವಾ ಅನ್ನೋದಕ್ಕೋಸ್ಕರ ಇಂಥ ಕ್ವಶನ್ ಕೇಳಿರ್ತಾರೆ. ಸಬ್ಮಿಟ್ ಮಾಡಿ ನೋಡೋಣ. ಕ್ವೈರಿ ಔಟ್ಪುಟ್ ಡಸಂಟ್ ಮ್ಯಾಚ್ ಅಂತ ಬರ್ತದೆ. ಯಾಕೆ? ಎಕ್ಸ್ಪೆಕ್ಟೆಡ್, ಕರೆಕ್ಟ್. ಇಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಮಿಸ್ ಮಾಡಿಬಿಟ್ಟಿದ್ವಿ. ಯಾವ್ದು ಹೇಳಿ? ಇದು ಬರೀ ಕಂಪ್ಲೀಟೆಡ್ ಆರ್ಡರ್ಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ಏನಿದೆ ಹೇಳಿ? ವೇರ್ ಸ್ಟೇಟಸ್ ಶುಡ್ ಬಿ ಕಂಪ್ಲೀಟೆಡ್. ಅದಕ್ಕೆ ಇಲ್ಲಿ ಇನ್ನರ್ ಜಾಯಿನ್ ಆದಮೇಲೆ ಒಂದು ವೇರ್ ಕಂಡೀಷನ್ ಬರೀಬೇಕು. ವೇರ್ ಟ್ರೇಡ್ಸ್ ಡಾಟ್ ಸ್ಟೇಟಸ್ ಇಸ್ ಈಕ್ವಲ್ ಟು ಕಂಪ್ಲೀಟೆಡ್. ಸೊ ಇದನ್ನ ಒಂದ್ಸಲಿ ರನ್ ಮಾಡೋಣ. ನೋಡಿ, ಇವಾಗ ನಂಬರ್ಸ್ ಕರೆಕ್ಟ್ ಆಗಿದೆ. ಇದಕ್ಕೆ ನಾವು ತುಂಬಾ ಹತ್ರ ಬೀಳ್ಬಾರ್ದು. ಇಲ್ಲಿ ಕ್ವಶನ್ ಅಲ್ಲಿ ಕರೆಕ್ಟ್ ಆಗಿ ಏನ್ ಕೇಳಿದರೆ ಎಲ್ಲ ಕಂಡೀಷನ್ಸ್ ಮೀಟ್ ಆಗ್ತಾ ಇದೆ ಅನ್ನೋದನ್ನ ಗಮನ ಕೊಟ್ಟು ನೋಡ್ಬೇಕು. ನೋಡಿ, ಇಲ್ಲಿದೆ ಕ್ವಶನ್, ಅದು ಕಂಪ್ಲೀಟೆಡ್ ಟ್ರೇಡ್ ಆರ್ಡರ್ಸ್. ನಾವು ವೇರ್ ಕಂಡೀಷನ್ ಮಿಸ್ ಮಾಡಿದ್ವಿ, ಇವಾಗ ವೇರ್ ಕಂಡೀಷನ್ ಆಡ್ ಮಾಡಿದೀವಿ, ರನ್ ಮಾಡಿದ್ದು ಕರೆಕ್ಟ್ ಆಗಿದೆ. ಒಂದ್ಸಲಿ ಸಬ್ಮಿಟ್ ಮಾಡೋಣ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಇದೇ ರೀತಿ ನೀವು SQL ಹೆಚ್ಚೆಚ್ಚು ಇಂಟರ್ವ್ಯೂ ಕ್ವಶನ್ಸ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. SQL ನ ಬೇಸಿಕ್ಸ್ ಇಂದ ಕಲಿಬೇಕು ಅನ್ನೋ ಆಸೆ ನಿಮಗಿದ್ರೆ kaliona.com ವೆಬ್ಸೈಟ್ನಲ್ಲಿ ಫ್ರೀ ಆಗಿ ಕಂಪ್ಲೀಟ್ ಕೋರ್ಸ್ ಇದೆ. ಅದನ್ನ ಎನ್ರೋಲ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಂಟರ್ವ್ಯೂ ಎಲ್ಲ ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ.